ಯಾಸಿನ್ ಕಿತ್ತೂರ್ ಸಾರಥ್ಯದ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ತ್ರಿವೇಣಿ ಬಡಿಗೇರ್. ಬೈಲಹೊಂಗಲ ತಾಲೂಕಿನ ಪಟ್ಯಾಳ ಕೆಬಿ ಗ್ರಾಮದಲ್ಲಿ 536ನೇ ಕನಕದಾಸ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಕನ್ನಡ ಗಂಡು ಮಕ್ಕಳ ಶಾಲೆಯ ಮುಖ್ಯೋಪಾಧ್ಯಾಯ ಕೆಜಿ ಭಜಂತ್ರಿಯವರು, ಸಹ ಶಿಕ್ಷಕರಾದ ಸಿ.ಎಸ್. ಭಜಂತ್ರಿ, ಮಹಂತೇಶ್ ಮುರಗೋಡ್, ಜಿ ಕುಲಕರ್ಣಿ ಹಾಗೂ ಶ್ರೀಮತಿ ಸಂಗನಗೌಡ ಶಿಕ್ಷಕರು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಸಹ ಶಿಕ್ಷಕರಾದ ಬಿ.ಡಿ. ತಮ್ಮಣ್ಣವರ್ ಪ್ರಾಸ್ತಾವಿಕವಾಗಿ ಮಾತನಾಡಿದ್ದು ಹೀಗೆ. ಈ ಒಂದು ಆಸ್ತಿ ಏನು 7 ಹಂಡೆ ಬಂಗಾರ ಐತಿ, ಈ ಆಸ್ತಿ ನಂದಲ್ಲ. ಇದು 78 ಹಳ್ಳಿಗಳ ಜನರದ್ದು ಅಂತ ತಿಳ್ಕೊಂಡ ಅವ ವಿಜಯನಗರ ಸಾಮ್ರಾಜ್ಯದ ಅರಸರನ್ನು ಕರೆಸ್ಕೊಂಡ ಈ ಒಂದು ಬಂಗಾರವನ್ನು ನಮ್ಮ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಗುಡಿ ಗುಂಡಾಗಳಾಗಲಿ, ವಿದ್ಯಾಭ್ಯಾಸಕ್ಕಾಗಲಿ, ಮಠ ಮಸೀದಿ ಮಂದಿರಗಳಾಗಲಿ ಆಂತರ ಬಡ ಜನರಿಗೆ ಹಂಚಿ ಅಂತ ಹೇಳಿ ತಾನು ಒಂದು ಗುಂಜಿ ಸಹಿತ ಹೋಗಲ್ಲ. ಎಷ್ಟ ಅಕಸ್ಮಾತ್ ಪಗಾರ ಸಿಕ್ಕಿದ್ರೆ ಏನು ಮಾಡ್ತೀವ, ಯಾರು ಮಾಡ್ತಾವ ಹೌದಲ್ಲ. ಆದ್ರೆ ಒಂದು ಗುಂಜಿ ಸಹಿತ ಬಂಗಾರ ತೆಗೆಯಲಿರ್ತಕ್ಕಂಥ ಒಬ್ಬ ವ್ಯಕ್ತಿನ ಆ ಭಗವಂತ ನೋಡ್ತಾನೆ. ಈ ಒಂದು ಜಗತ್ತಿನಲ್ಲೇ ಆಗಬೇಕು, ನನಗೆ ಈದಬೇಕು ಅಂತ ಎಲ್ಲ ಹೇಳ್ತಾರಲ್ಲ, ಮನುಷ್ಯನಿಗೆ ಆಸೆ ಬಾಳದವಲ್ಲ. ಆದ್ರೆ ಒಬ್ಬ ನಿಸ್ವಾರ್ಥ ಮನೋಭಾವನೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಈ ಭೂಮಿ ಮೇಲೆ ಅದ ಅಂದ್ಕೊಂಡೆ ನೀನು ಹೆಂಗೆ ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡು ಭಗವಂತನ ವಿಚಾರ ಮಾಡೋದು. ಅವಾಗ ಭಗವಂತ ಅವನ ಕನಸಲ್ಲಿ ಬರ್ತಾನೆ. ಕನಸಲ್ಲಿ ಬಂದು ಹೇಳ್ತಾರೋ, ನೀನು ನನ್ನ ದಾಸ ಆಗುವ ಅಂತ ಹೇಳ್ತಾನೆ. ದಾಸ ಅಂದ್ರೆ ಏನಂತಾರೆ ಅವ್ರಿಗೆ, ಅಂದ್ರೆ ಅವ್ರು ಹೇಳಿ ಕೇಳ್ಕೊಂತಿರೋದು. ದಾಸ ಅಂದ್ರೆ ಏನ, ಅವ್ರು ಹೆಂಗೆ ಹೇಳ್ತಾರೆ ಕೇಳ್ಕೊಂತಿರೋದು. ಹಿಂಗೆ ಒಂದು ಹಾರಾಡ್ಕೊಂತ ಬದಲಿ ಮಾಡ್ಕೊಂತ ಒಟ್ಟ ಒಂದು ರೂಪದೊಳಗೆ ಅವಾಗ ದಾಸ ಆಗಿರ್ಬೇಕಂತ ಹೇಳಿದಾಗ ತಿಮ್ಮಪ್ಪನ ಕೈ ಹೇಳ್ತಾನ, ನಾನು ನಿನ್ನ ದಾಸ ಆಗಲಿ, ನಾನು ಒಬ್ಬ ಸಾಮ್ರಾಜ್ಯದ ಒಡೆಯ, ಒಬ್ಬ ಸಾಮ್ರಾಜ್ಯದ ನಾಯಕ, ನಾನು ನಿನ್ನ ದಾಸ ಅಂತ ಹೇಳ್ತಾನೆ. ಮತ್ತೆ ಎತ್ತುಕೊಂಡು ಕುಂತು ಮತ್ತು ಕನಸಲ್ಲಿ ಬರ್ತೈತಿ. ಕನಸು ಬಿದ್ದಾಗ ಅವ್ರು ಹೋಗಿ ಹೇಳ್ತಾನೆ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ವರದಿ ಯಾಸಿನ್ ಕಿತ್ತೂರ್, ತಾಂತ್ರಿಕ ಮತ್ತು ಸಹಾಯ ಅಸದ್ ಆರ್ಜೆ.